ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಬಹುಪದೋಕ್ತಿಯ ಶೂನ್ಯತೆಗಳನ್ನ ಯಾವ ರೀತಿ ಕಂಡುಹಿಡಿಯಬೇಕು ಹಾಗೂ ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ಯಾವ ರೀತಿ ತಾಳೆ ನೋಡಬೇಕು ಅಂತಕ್ಕಂಥದ್ದು ಒಂದು ಉದಾಹರಣೆಯನ್ನು ಮಾತ್ರ ನಾ ಹೇಳಿದ್ದೆ. ಈಗ ಅದೇ ತರನಾಗಿರ್ತಕ್ಕಂಥ ಮತ್ತೊಂದು ಉದಾಹರಣೆ ಏನಪ್ಪಾ ಅಂದ್ರೆ x²-3 ಇದು ಒಂದು ವರ್ಗ ಬಹುಪದೋಕ್ತಿ. ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿದು ಆ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ತಕ್ಕಂತಹ ಮತ್ತೊಂದು ರೀತಿಯ ಲೆಕ್ಕ, ಅಂದ್ರೆ ಇದು ಡಿಫರೆಂಟ್ ಆಗಿರ್ತಕ್ಕಂಥ ಲೆಕ್ಕ. ಈ ರೀತಿಯ ಲೆಕ್ಕಗಳನ್ನ ಯಾವ ರೀತಿಯಾಗಿ ನಾವು ಶೂನ್ಯತೆಗಳನ್ನ ಕಂಡುಹಿಡಿಬೇಕು ಹಾಗೂ ಆ ಶೂನ್ಯತೆಗಳ ನಡುವಿನ ಸಹ ಸಂಬಂಧವನ್ನ ಯಾವ ರೀತಿ ತಾಳೆ ನೋಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ತಿಳಿತಾ ಹೋಗೋಣ. ಇಲ್ಲಿ ಉದಾಹರಣೆ 2ರಲ್ಲಿ ಏನಿದೆಯಪ್ಪ ಅಂದ್ರೆ x²-3 ಅಂತಕ್ಕಂಥದ್ದು ಮಾತ್ರ ಇದೆ. ನಾವು ಮೊನ್ನೆ ಲೆಕ್ಕ ಮಾಡಿದಾಗ ಅಲ್ಲಿ ax² + bx + c ರೂಪದಲ್ಲಿ ಇರ್ತಕ್ಕಂಥ ಒಂದು ಲೆಕ್ಕ ಇತ್ತು. ಅದನ್ನ ನಾವು ಈಸಿಯಾಗಿ ಮಧ್ಯಪದಗಳನ್ನ ಕಂಡುಹಿಡಿದುಕೊಂಡು ಅವುಗಳ ಶೂನ್ಯತೆಯನ್ನ ಕಂಡುಹಿಡಿದು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿದ್ವಿ. ಬಟ್ ಇದು ax² + bx + c ರೂಪದಲ್ಲಿ ಇಲ್ಲದೆ ಇರೋದ್ರಿಂದ ಇಲ್ಲಿ ನಾವು ಒಂದು ನಿತ್ಯ ಸಮೀಕರಣವನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಆ ನಿತ್ಯ ಸಮೀಕರಣ ಯಾವ್ದಪ್ಪ ಅಂದ್ರೆ a² - b² a + b ಇಂಟು a - b ಅಂತಕ್ಕಂಥ ಒಂದು ನಿತ್ಯ ಸಮೀಕರಣವನ್ನ ನೆನಪು ಮಾಡ್ಕೋಬೇಕು. a² - b² a + b ಇಂಟು a - b. ಈಗ ಇದು a² ಇದು b² ಇದ್ದಂಗೆ. ಇಲ್ಲಿ a ಏನಪ್ಪಾ ಅಂದ್ರೆ 3 ಇದ್ದಂಗೆ, a ಅಂದ್ರೆ x ಇದ್ದಂಗೆ, b ಅಂದ್ರೆ 3 ಇದ್ದಂಗೆ. ಹಾಗಾಗಿ ಇದನ್ನ ನಾವು ಫಸ್ಟ್ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಏನು ಬದಲಾವಣೆ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ x²-3 ಅಂತಪ್ಪ ಅಂದ್ರೆ ಇದನ್ನ ನಾವು ಬದಲಾವಣೆ ಯಾವ ರೀತಿ ಮಾಡ್ಕೋಬೇಕು? x² - √3 ಅಂತ ಮಾಡ್ಕೋಬೇಕು. ಇದನ್ನ ಏನಂತ ಮಾಡ್ಕೋಬೇಕು? √3. ಇದು √3² ಅಂತ ನಾವು ಮಾಡ್ಕೋಬೇಕಾಗಿರುತ್ತೆ. ಯಾಕೆ ಇದನ್ನ √3 ಅಂದ್ರೆ ಇದು x² - √3 ಯಾವ ರೀತಿ ಬಂದಿದೆಯಪ್ಪ ಅಂದ್ರೆ ಇದು x² - √3 ಇಂಟು √3 ಇದ್ದಾಗ x² - 9 ಆಗಿರುತ್ತೆ. x² - 9ರ ವರ್ಗಮೂಲ 3 ಆಗಿರುತ್ತೆ. ಅಂದ್ರೆ ಇದರ ಹಿಂದಿನ ತಾತ್ಪರ್ಯ ಈ ರೀತಿ ಇರುತ್ತೆ. x² - 3ರ ಹಿಂದಿನ ಅಂದ್ರೆ ಇದು x² - 3 ಯಾವ ರೀತಿ ಬಂದಿರುತ್ತಪ್ಪ ಅಂದ್ರೆ x² - √3 ಹೋಲ್ ಸ್ಕ್ವೇರ್ ಅಂತ ಇರುತ್ತೆ. x² - √3 ಇಂಟು √3 ಮಾಡಿದಾಗ x² - √3 ಇಂಟು 3 ಗುಣಿಸಿದಾಗ 9 ಬರುತ್ತೆ. 9ರ ವರ್ಗಮೂಲ ಎಷ್ಟು? √3. 9ರ ವರ್ಗಮೂಲ ಬರೇ 3 ಆಗಿರುತ್ತೆ. ಅಂದ್ರೆ ಇದು ಒಂದು ವರ್ಗ ಸಂಖ್ಯೆ ಆಗಿರೋ 9 ಒಂದು ವರ್ಗ ಸಂಖ್ಯೆ ಆಗಿರೋದ್ರಿಂದ 9ರ ವರ್ಗಮೂಲ ಎಷ್ಟು ಅನ್ನಪ್ಪ ಅಂದ್ರೆ 3 ಅಂತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಇದು ಈ ರೀತಿಯಾಗಿರ್ತಕ್ಕಂಥದ್ದು ಇದರ ಹಿಂದಿನ ತಾತ್ಪರ್ಯ ಈ ರೀತಿಯಾಗಿರುತ್ತೆ. ಹಾಗಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನ ಏನಂತಪ್ಪ ಅಂದ್ರೆ x² - 3 ಕೊಟ್ಟಿರೋದ್ರಿಂದ ಇದನ್ನು ನಾವು ಏನಂತ ಬರ್ಕೋಬೇಕು? x² - √3 ಅಂತ ಬರ್ಕೋಬಹುದು. ಏನಂತ ಬರೀಬಹುದು? x² - √3 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಅಂದ್ರೆ ಹೋಲ್ ಸ್ಕ್ವೇರ್ ಅಂತಾನೆ ನಾವು ಯಾಕೆ ಬರೀತೀವಪ್ಪ ಅಂದ್ರೆ ಈ ಸ್ಕ್ವೇರಿಗೂ ರೂಟಿಗೂ ಕ್ಯಾನ್ಸಲ್ ಆದಾಗ ನಮಗೆ 3 ಇರುತ್ತೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಲೆಕ್ಕ ಯಾವ ರೀತಿ ಇರುತ್ತೆ ಅದೇ ರೀತಿ ಬರುತ್ತೆ. ಬಟ್ ಅದಕ್ಕೋಸ್ಕರ ನಾನು ಹೇಳಿದ್ದೆ x² - 3ರ ಹಿಂದಿನ ತಾತ್ಪರ್ಯ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಹಾಗಾಗಿ ನಾವು ಏನಂತ ಬರೀಬಹುದು? x² - √3 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಆವಾಗ a ನ ಬೆಲೆ x ಆಗಿರುತ್ತೆ, b ನ ಬೆಲೆ √3 ಆಗಿರುತ್ತೆ. ಯಾಕಂದ್ರೆ ಇಲ್ಲಿ √3 ಹೋಲ್ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದನ್ನ ನಾವು √3 ಇಂಟು √3 ಅಂತ 2 ಸಲ ಬಂದಾಗ ಇಲ್ಲಿ x ಆದ್ರೆ b ನ ಬೆಲೆ √3 ಆಗುತ್ತೆ. ಈಗ ಇದನ್ನ ನಾವು a² - b² a + b ಇಂಟು a - b ಸೂತ್ರಕ್ಕೆ ಅಪ್ಲೈ ಮಾಡ್ಕೊಂಡಾಗ a ಅಂದ್ರೆ x ಪ್ಲಸ್ b ಅಂದ್ರೆ √3 ಇದು ಕಂಪ್ಲೀಟ್. ನೆಕ್ಸ್ಟ್ a ಅಂದ್ರೆ x, b ಅಂದ್ರೆ √3 ಆಗಿರುತ್ತೆ. ಈಗ ನಾವು x ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ x ಈ +3 +√3 ಆ ಕಡೆ ಹೋದಾಗ -√3 ಆಗುತ್ತೆ. ಇಲ್ಲಿ x -√3 ಆ ಕಡೆ ಹೋದಾಗ +√3 ಆಗುತ್ತೆ. ಹಾಗಾದ್ರೆ x² - 3ರ ಶೂನ್ಯತೆಗಳು x² - 3ರ ಶೂನ್ಯತೆಗಳು ಯಾವ್ಯಾವಪ್ಪ ಅಂದ್ರೆ -√3 ಇನ್ನೊಂದು +√3 ಅಂತಕ್ಕಂಥದ್ದು. ಈಗ ನಾವು x² - √3ರ ಶೂನ್ಯತೆಗಳನ್ನ ನಾವು ಕಂಡುಹಿಡಿದ್ಬಿಟ್ಟಿವಿ. ಈಗ ಸಹಗುಣಕಗಳ ನಡುವಿನ ಸಂಬಂಧವನ್ನ ನಾವು ಯಾವ ರೀತಿ ತಾಳೆ ನೋಡಬೇಕಪ್ಪ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ಮೊದಲನೇದು ಶೂನ್ಯತೆಗಳ ಮೊತ್ತ.
ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇಂದಿನ ತರಗತಿಯಲ್ಲಿ ನಾನು ಹೇಳಿದ್ದೆ ಬಿ ಅಂದ್ರೆ ಎಕ್ಸ್ ನ ಸಹಗುಣಕ, ಎಕ್ಸ್ ನ ಸಹಗುಣಕ ಆಗಿರುತ್ತದೆ. ಎ ಏನಪ್ಪ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಆಗಿರುತ್ತೆ. ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದ್ರೆ ನಾವು ಏನಂತ ಕರಿತೀವಿ, ಆಲ್ಫಾ ಪ್ಲಸ್ ಬೀಟಾ ಅಂತ ಕರಿತೀವಿ. ಇಲ್ಲಿ ಆಲ್ಫಾ ಅನ್ನಪ್ಪ ಅಂದ್ರೆ ಮೈನಸ್ ರೂಟ್ 3 ಪ್ಲಸ್ ಬೀಟಾ ಅನ್ನಪ್ಪ ಅಂದ್ರೆ ಪ್ಲಸ್ ರೂಟ್ 3, ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಪ್ಲಸ್ ರೂಟ್ 3 ಕ್ಯಾನ್ಸಲ್ ಆದಪ್ಪ ಅಂದ್ರೆ ನಮಗೆ ಏನಿರುತ್ತೆ 0 ಉಳಿಯುತ್ತೆ. ಈ 0 ಅಂತಕ್ಕಂಥದ್ದು ಮೈನಸ್ ಬಿ ನ ಬೆಲೆ ಆಗಿರುತ್ತೆ. ಹಾಗಾಗಿ ಬಿ ಇಸ್ ಈಕ್ವಲ್ ಟು 0. ಈ ಕೆಳಗಡೆ ಏನಿಲ್ಲ ಅಂದ್ರೂ 1 ಅಂತಕ್ಕಂಥದ್ದು ಇರುತ್ತೆ. ಹಾಗಾದ್ರೆ ಇಲ್ಲಿ ಬಿ ನ ಸಹಗುಣಕ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ಬಿ ನ ಸಹಗುಣಕ ಯಾವುದೂ ಇಲ್ಲ. ಹಾಗಾಗಿ ಬಿ ನ ಸಹಗುಣಕ 0 ಅಂತ ತೋರಿಸಬಹುದು. ಇನ್ನು ಎ ನ ಸಹಗುಣಕ ಅಂದ್ರೆ ಎ ಮೀನ್ಸ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ. ಎಕ್ಸ್ ಸ್ಕ್ವೇರ್ ನ ಜೊತೆಗೆ ಏನಿಲ್ಲ ಅಂದ್ರೂ ಕೂಡ 1 ಅಂತಕ್ಕಂಥ ಒಂದು ಸಂಖ್ಯೆ ಇದೇ ಇರುತ್ತೆ. ಹಾಗಾಗಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಸರಿಯಾಗಿ 1 ಬಂತು. ನೆಕ್ಸ್ಟ್ ಇದನ್ನೇ ನಾವು ಈ ಶೂನ್ಯತೆಗಳ ಮೊತ್ತ ಆದ್ಮೇಲೆ ಶೂನ್ಯತೆಗಳ ಗುಣಲಬ್ಧವನ್ನಾಗಿ ಮಾಡಿದ್ರೆ, ಶೂನ್ಯತೆಗಳ ಗುಣಲಬ್ಧವನ್ನ ಮಾಡಿದ್ರೆ ಇದೇನು ಸಿ ಡಿವೈಡೆಡ್ ಬೈ ಎ ಅಂತಕ್ಕಂಥದ್ದು ಬರುತ್ತೆ. ಸಿ ಡಿವೈಡೆಡ್ ಬೈ ಎ ಅಂತಕ್ಕಂಥದ್ದು ಬರುತ್ತೆ. ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಅಂತ ಕರಿತೀವಿ. ಆಲ್ಫಾ ಅಂದ್ರೆ ಮೈನಸ್ ರೂಟ್ 3 ಇಂಟು ಪ್ಲಸ್ ರೂಟ್ 3. ನಾವು ಗುಣಿಸಿದಾಗ ಪ್ಲಸ್ ಇಂಟು ಮೈನಸ್ ರೂಟಿಗೆ ರೂಟ್ 3 9 ಆಗುತ್ತೆ. ಮೈನಸ್ ಗೆ ಮೈನಸ್ 3ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 3 ಅಂತಕ್ಕಂಥ, ಸಾರಿ 9ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 3 ಅಂತಕ್ಕಂಥದ್ದಾಗುತ್ತೆ. ಇಲ್ಲಿ ಸಿ ಡಿವೈಡೆಡ್ ಬೈ ಎ ಅನ್ನ ತಗೊಂಡಾಗ ಕೆಳಗಡೆ ಏನಿದೆ 1 ಇರುತ್ತೆ. ಸಿ ನ ಸಹಗುಣಕ, ಸಿ ಮೀನ್ಸ್ ಕಾನ್ಸ್ಟೆಂಟ್ ನಂಬರ್ ಏನಿದೆ -3 ಇದೆ. ಇಲ್ಲಿ ಕೂಡ ಪ್ರಶ್ನೆಯಲ್ಲಿ ಕೂಡ -3 ಇದೆ. ಇಲ್ಲಿ ನಾವು ಕಂಡಿರ್ತಕ್ಕಂತಹ ಶೂನ್ಯತೆಗಳ ಗುಣಲಬ್ಧದಲ್ಲಿ ಸಿ ನ ಬೆಲೆ ಕೂಡ ಎಷ್ಟಾಗಿದೆ -3 ಅಂತಕ್ಕಂಥದ್ದು ಬಂದಿದೆ. ಎ ನ ಸಹಗುಣಕ 1 ಅಂತಕ್ಕಂಥದ್ದು. ಎ ಮೀನ್ಸ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಆಗಿರುತ್ತೆ. ಎ ಮೀನ್ಸ್ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 1 ಅಂತಕ್ಕಂಥದ್ದು ಬಂದಾದ್ಮೇಲೆ ಇಲ್ಲಿ ಸಿ ಇಸ್ ಈಕ್ವಲ್ ಟು -3, ಬಿ ಇಸ್ ಈಕ್ವಲ್ ಟು 0, ಎ ಇಸ್ ಈಕ್ವಲ್ ಟು 1 ಆಗ ಇದಕ್ಕೆ ಇದು ತಾಳೆಯನ್ನ ಹೊಂದುತ್ತೆ. ನಾವು ಕಂಡುಹಿಡಿತಕ್ಕಂಥದ್ದು ಎಕ್ಸ್ ಸ್ಕ್ವೇರ್ -3ರ ಶೂನ್ಯತೆಗಳು ಮೈನಸ್ ರೂಟ್ 3 ಮತ್ತು ಪ್ಲಸ್ ರೂಟ್ 3 ಅಂತಕ್ಕಂಥದ್ದು ಸರಿಯಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳಿದು ಹೋಗಬಹುದು. ಈ ರೀತಿಯಾಗಿ ನಾವು ಈ ರೀತಿಯ ಲೆಕ್ಕಗಳು ಬಂದಾಗ ಅಂದ್ರೆ ಎಕ್ಸ್ ಸ್ಕ್ವೇರ್ -3 ಆಗಿರ್ಬೋದು, ಎಕ್ಸ್ ಸ್ಕ್ವೇರ್ -2 ಆಗಿರ್ಬೋದು, ಎಕ್ಸ್ ಸ್ಕ್ವೇರ್ -5 ಆಗಿರ್ಬೋದು. ಇದರ ಹಿಂದಿನ ತಾತ್ಪರ್ಯ ಈ ರೀತಿಯಾಗಿರುತ್ತೆ. ಇಲ್ಲಿ 3 ಇದ್ದಪ್ಪ ಅಂದ್ರೆ ರೂಟ್ 3 ಹೋಲ್ ಸ್ಕ್ವೇರ್ ಆಗಿರುತ್ತೆ. ಅದನ್ನ ಬಿಡಿಸ್ಕೊಂಡಾಗ ರೂಟ್ 3 ಇಂಟು ರೂಟ್ 3 ಆಗುತ್ತೆ. ಆಮೇಲೆ ರೂಟ್ಗೆ ರೂಟ್ 3 3 9 ಆಗಿರುತ್ತೆ. 9ರ ವರ್ಗಮೂಲ 3 ಅಂತಕ್ಕಂಥದ್ದಾಗಿರುತ್ತೆ. ಇದೇ 2 ಇತ್ತಪ್ಪ ಅಂದ್ರೆ 2 ಆಗಿರುತ್ತೆ. ಇಲ್ಲಿ 4 ಬರುತ್ತೆ. 4ರ ವರ್ಗಮೂಲ ಅವಾಗ 2 ಆಗುತ್ತೆ. ಇಲ್ಲಿ 5 ಇದ್ದಪ್ಪ 5 25 ಬರುತ್ತೆ. 25ರ ವರ್ಗಮೂಲ 5 ಅಂತಕ್ಕಂಥದ್ದು ಬರುತ್ತೆ. ಈ ರೀತಿಯ ಲೆಕ್ಕಗಳನ್ನ ಕೊಟ್ಟಾಗ ನಾವೊಂದು ನಿತ್ಯ ಸಮೀಕರಣವನ್ನು ಯೂಸ್ ಮಾಡಬೇಕಾಗುತ್ತೆ. ಯಾವ್ದಪ್ಪ ಅಂದ್ರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು a ಪ್ಲಸ್ b ಇಂಟು a ಮೈನಸ್ b. ಇಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಮಧ್ಯ ಪದಗಳನ್ನ ಕಂಡುಹಿಡಿತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಈ ಸೂತ್ರವನ್ನ ಉಪಯೋಗಿಸಿಕೊಂಡು ಇವುಗಳ ಶೂನ್ಯತೆಯನ್ನ ಕಂಡುಹಿಡಿದು ಹಾಗೂ ಅವುಗಳ ಸಹಗುಣಕಗಳ ಸಂಬಂಧವನ್ನ ಈ ರೀತಿಯಾಗಿ ನಾವು ತಾಳೆ ನೋಡಬಹುದಾಗುತ್ತೆ. ಇದೇ ಒಂದು ಪಾಠದಲ್ಲಿ ಈ ಎರಡು ಪ್ರಶ್ನೆಗಳು ಅಂದ್ರೆ ಶೂನ್ಯತೆಗಳನ್ನ ಕಂಡುಹಿಡಿತಕ್ಕಂಥದ್ದಾಗಿರ್ಬೋದು, ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ತಕ್ಕಂಥದ್ದಾಗಿರ್ಬೋದು, ಈ ರೀತಿಯ ಪ್ರಶ್ನೆಗಳು ಆದ್ಮೇಲೆ ಇದು ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ಇನ್ನೊಂದು ಮತ್ತೊಂದು ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಶೂನ್ಯತೆಗಳ ಮೊತ್ತ ಹಾಗೂ ಶೂನ್ಯತೆಗಳ ಗುಣಲಬ್ಧವು ಕ್ರಮವಾಗಿ 3 ಮತ್ತು 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನ ನಾವು ಕಂಡುಹಿಡಿಬೇಕು. ಅಂದ್ರೆ ವರ್ಗ ಬಹುಪದೋಕ್ತಿಯನ್ನ ನಾವು ಕಂಡುಹಿಡಿಬೇಕು. ಅದನ್ನ ಯಾವ ರೀತಿಯಾಗಿ ಈಸಿಯಾಗಿ ಬಿಡಿಸಬಹುದಪ್ಪ ಅಂದ್ರೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿ, ಅಪೇಕ್ಷಿತ ವರ್ಗ ಬಹುಪದೋಕ್ತಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆಗಿರಲಿ ಅಂತ ಬರ್ಕೋಬೇಕಂದ್ರೆ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಿರುತ್ತೋ ಅದನ್ನ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆಗಿದೆ ಅಂತ ಬರ್ಕೋಬೇಕು. ಈಗ ಇಲ್ಲಿ -3 ಮತ್ತು 2 ಇವು ಏನಂತ ಕೊಟ್ಟಿದಾರಪ್ಪ ಅಂದ್ರೆ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಮೊತ್ತ ಎಷ್ಟು ಅಂದ್ರೆ 3, ಶೂನ್ಯತೆಗಳ ಗುಣಲಬ್ಧ ಎಷ್ಟು ಅಂದ್ರೆ 2. ಈಗ ಅದನ್ನ ಯೂಸ್ ಮಾಡಿಕೊಂಡು ನಾವು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ರೂಪದ ಒಂದು ವರ್ಗ ಬಹುಪದೋಕ್ತಿಯನ್ನು ಏನ್ ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ
ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಎಷ್ಟಿದೆಪ್ಪ ಅಂದ್ರೆ -3 ಇದೆ. ಎಷ್ಟಿದೆ? -3 ಇದೆ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ನಾವೇನಂತ ಕರಿತೀವಿ? -3 ಇರೋದ್ರಿಂದ ಇದನ್ನ -b/a ಅಂತ ಕರಿತೀವಿ. ಆಲ್ಫಾ ಪ್ಲಸ್ ಬೀಟಾ -3 ಅಂದ್ರೆ ಮೈನಸ್ ಬಿ ಅಂದ್ರೆ 3, ಕೆಳಗಡೆ ಏನಿರೋದನ್ನು ಹೊಂದಿರುತ್ತೆ. ಮೈನಸ್ಗೆ ಮೈನಸ್, ಬಿ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಈ ಮೈನಸ್ಗೆ ಈ ಸೂತ್ರದ ಮೈನಸ್ಗೆ ಮೈನಸ್, ಬಿ ಅಂದಪ್ಪ ಅಂದ್ರೆ -3 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 1 3, ಕೆಳಗಡೆ ಏನಿರೋದು ಕೂಡ 1 ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಬಿ ಏನಪ್ಪ ಅಂದ್ರೆ ಏನು? x ನ ಸಹಗುಣಕ, a ಏನಪ್ಪ ಅಂದ್ರೆ ಏನು? x² ನ ಸಹಗುಣಕ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥದ್ದು b ಏನಪ್ಪ ಅಂದ್ರೆ a is equal to b is equal to c is equal to ಅಂತ ಬರ್ಕೊಂಡಾಗ b ಮೀನ್ಸ್ ಎಷ್ಟು ಅಂತ ಹಾಗಾದ್ರೆ ನಮಗೆ +3 ಅಂತಕ್ಕಂಥದ್ದು ಬಂತು. b ಅಂತಕ್ಕಂಥದ್ದು ಎಷ್ಟು ಬಂತು? +3 ಅಂತಕ್ಕಂಥದ್ದು ಬಂತು. ಈಗ a ಅಂತಕ್ಕಂಥದ್ದು a ನ ಸಹಗುಣಕ ಎಷ್ಟು ಬಂತು? 1 ಅಂತಕ್ಕಂಥದ್ದು ಬಂತು. ಇನ್ನು ನಾವು ಫೈನಲ್ ಆಗಿ ಕಂಡುಹಿಡಿಯಬೇಕಾಗಿರೋದು ಯಾರಪ್ಪ ಅಂದ್ರೆ c. ನಮಗೆ c ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನು ಬರುತ್ತೆ? c ಡಿವೈಡೆಡ್ ಬೈ a ಅಂತಕ್ಕಂಥದ್ದು ಬರುತ್ತೆ. ಆಲ್ಫಾ ಇಂಟು ಬೀಟಾ ಎಷ್ಟು ಕೊಟ್ಟಿದ್ದಾರೆ? ಅವರು 2 ಕೊಟ್ಟಿದ್ದಾರೆ. c ಅಂದ್ರೆ 2, a ಅಂದ್ರೆ 1. ಹಾಗಾಗಿ ಇಲ್ಲಿ c ನ ಮೇಲೆ 2 ಅಂತಕ್ಕಂಥದ್ದು ಬರುತ್ತೆ. ಈಗ ನಾವು ವರ್ಗ ಬಹುಪದೋಕ್ತಿಯ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಏನಂತ ಬರ್ಕೊಂಡಿದೀವಪ್ಪ ಅಂದ್ರೆ ax² bx c is equal to 0 ಅಂತ ಬರ್ಕೊಂಡಿದೀವಿ. ನಮಗೊಂದು ವರ್ಗ ಬಹುಪದೋಕ್ತಿ ಬರ್ಬೇಕು ಅಂದ್ರೆ ಕ್ರಮವಾಗಿ ಮೊತ್ತ ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಇರೋದ್ರಿಂದ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಅಂತಾನೆ ಹೇಳಿರೋದ್ರಿಂದ ax² bx c is equal to 0 ಅಂತ ಬರ್ಕೊಂಡಿದೀವಿ. ಈ ರೂಪದಲ್ಲೇ ನಾವು ಬರಿಬೇಕು. a ಏನಪ್ಪ ಅಂದ್ರೆ ಇಲ್ಲಿ a ನ ಬೆಲೆ ಎಷ್ಟು ಅಥವಾ x² ನ ಸಹಗುಣಕ ಎಷ್ಟು ಅಂತ ನಾವು ಬರ್ಕೊಂಡಿರ್ತೀವಿ. x² ನ ಸಹಗುಣಕ ಮೀನ್ಸ್ a ಅಂತ ಕರಿತೀವಿ. ಹಾಗಾಗಿ a ಅಂದ್ರೆ 1, x² ಅಂದ್ರೆ ಇದನ್ನ ನಾವು ಓನ್ಲಿ x² ಅಂತನಾದ್ರೂ ಕೂಡ ಬರಿಬಹುದು ಅಥವಾ 1x² ಅಂತನಾದ್ರೂ ಕೂಡ ಬರಿಬಹುದು. ಪ್ಲಸ್ ಗೆ ಪ್ಲಸ್, b ಅಂದ್ರೆ 3 x ಅಂತ ಬರಿಬಹುದು, ಪ್ಲಸ್ c ಅಂದ್ರೆ 2 ಇಸ್ ಈಕ್ವಲ್ ಟು 0. ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ವರ್ಗ ಬಹುಪದೋಕ್ತಿ ಯಾವ್ದಪ್ಪ ಅಂದ್ರೆ x² + 3x + 2 ಇಸ್ ಈಕ್ವಲ್ ಟು 0 ಅಂತಕ್ಕಂಥದ್ದು ನಮಗೆ ದೊರೆತಿರುವಂತಹ ವರ್ಗ ಬಹುಪದೋಕ್ತಿ ಆಗಿರುತ್ತೆ. ಈ ರೀತಿಯ ಲೆಕ್ಕಗಳನ್ನು ನಾವು ಸುಲಭವಾಗಿ ಈ ರೀತಿಯಾಗಿ ಮಾಡ್ಕೋಬಹುದು. ಅಂದ್ರೆ ಮೊದಲಿಗೆ ಶೂನ್ಯತೆಗಳ ಮೊತ್ತವನ್ನ ಕಂಡುಹಿಡಿದುಕೊಂಡು ಕೊಟ್ಟಿರ್ತಾರೆ, ಅದನ್ನ ನಾವು ಸೂತ್ರ ಹಾಕೊಂಡು ಈ ರೀತಿಯಾಗಿ ಕ್ಲಾಸಿಫೈ ಮಾಡ್ಕೋಬೇಕು. ಶೂನ್ಯತೆಗಳ ಗುಣಲಬ್ಧವನ್ನ ತೆಗೆದುಕೊಂಡು ಈ ರೀತಿಯಾಗಿ ಕ್ಲಾಸಿಫೈ ಮಾಡಿಕೊಂಡು a ಮತ್ತು b ಮತ್ತು c ನ ವ್ಯತ್ಯಾಸ ಅಂದ್ರೆ a b c ನ ಅವುಗಳ ಬೆಲೆಗಳನ್ನ ನಾವು ಈ ರೀತಿ ಬರ್ಕೊಂಡಾಗ ಅದು ವರ್ಗ ಬಹುಪದೋಕ್ತಿ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಯಾವ್ದಾಗಿರುತ್ತಪ್ಪ ಅಂದ್ರೆ ax² + bx + c ಆಗಿರುತ್ತೆ. ಇಲ್ಲಿ x² ನ ಸಹಗುಣಕ ಅಂದ್ರೆ ಆಲ್ರೆಡಿ ಇರ್ತದೆ. a ನ ಸಹಗುಣಕವನ್ನು a ಅಂತಕ್ಕಂಥದ್ದು x² ನ ಸಹಗುಣಕ ಆಗಿರುತ್ತೆ. b ಅಂತಕ್ಕಂಥದ್ದು x ನ ಸಹಗುಣಕವಾಗಿರುತ್ತೆ. c ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ನಂಬರ್ ಮೀನ್ಸ್ ಸ್ಥಿರಾಂಕವಾಗಿರೋದ್ರಿಂದ a b c ನ ಬೆಲೆಗಳನ್ನು ನಾವು ಈ ರೀತಿ ಬರ್ಕೊಂಡ್ಬಿಟ್ಟಪ್ಪ ಅಂದ್ರೆ ಅದರ ಕೆಳಗಡೆ ax² + bx + c = 0 ಅಂತ ಬರ್ಕೊಂಡಾಗ ನಮಗೆ ಬೇಕಾಗಿರ್ತಕ್ಕಂಥ ವರ್ಗ ಬಹುಪದೋಕ್ತಿಯನ್ನು ನಾವು ಈಸಿಯಾಗಿ ಯಾವುದೇ ಕನ್ಫ್ಯೂಸ್ ಇಲ್ಲದೆ ಸುಲಭವಾಗಿ ಬರೀತಕ್ಕಂತಹ ಒಂದು ವಿಧಾನವನ್ನ ತಿಳಿಸಿಕೊಡಲಾಗಿದೆ. ಧನ್ಯವಾದಗಳು.